ಒಂದು ಪಕ್ಷದ ಕಚೇರಿಯ ಭೂಮಿ ಪೂಜೆ ಇದೆ. ಸೊ ಬಹುಶಃ ಮಾರ್ಚ್ನಲ್ಲಿ 100 ಕಚೇರಿಗಳಿಗೆ ಭೂಮಿ ಪೂಜೆ ಮಾಡಲಿಕ್ಕೆ ನಿರ್ದೇಶನ ಕೊಡ್ತಾ ಇದ್ದೀವಿ. ಸೊ ACC ಅವರು ಡೇಟ್ ಕೊಡಲಿ ಬಿಡಲಿ, ನಾನಂತೂ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡ್ತೀನಿ. ACC ಅವ್ರನ್ನ ಡೇಟ್ ಕೇಳ್ತೀನಿ. ಈಗ ಒಟ್ಟೊಳಗೆ 10ನೇ ತಾರೀಕು ಮಾರ್ಚು ಒಂದು 6 ವರ್ಷ ಆಗ್ತದೆ. ಅದರ ಮುಹೂರ್ತದಲ್ಲಿ ಎಲ್ಲ ಪೂಜೆಗಳನ್ನ ಬಿಲ್ಡಿಂಗ್ಗಳನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಇವತ್ತಿನ ಶಂಕುಸ್ಥಾಪನೆಗೆ ಇದು ಯಾರು ಮುಸ್ಲಿಂ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತೇಳಿ ಇಶ್ಯೂಸ್ ಎಲ್ಲ ಆಗಿತ್ತು ಸ್ಟಾರ್ಟಿಂಗ್. ಇವತ್ತಿನ ಇನ್ವಿಟೇಷನ್ ಅಲ್ಲಿ ಶಿಲಾನ್ಯಾಸ ಇನ್ವಿಟೇಷನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೂ ಇದಕ್ಕೆ ಅಂದರೆ ಕಾಂಗ್ರೆಸ್ ಏನು ಜಾತಿ ಮೇಲೆ ಕಾಂಗ್ರೆಸ್ ಮಾಡ್ತಾರೆ, ನೀತಿ ಮೇಲೆ ಕಾಂಗ್ರೆಸ್ ಮಾಡೋದು. ವಿ ಡೋಂಟ್ ಡೂ ಕಾಂಗ್ರೆಸ್ ಆನ್ ಕ್ಯಾಸ್ಟ್, ವಿ ಡೂ ಆನ್ ಐಡಿಯಾಲಜಿ. ಯಾರು ಹೇಳಿದ್ದು? ನಾವು ಎಲ್ಲ ಜಾತಿನೂ ಬೇಕು, ನಮಗೆ ಎಲ್ಲ ಧರ್ಮನೂ ಬೇಕು. ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ, ಧರ್ಮದ ಮೇಲೆ ರಾಜಕಾರಣ ಮಾಡೋದಿಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ. ಸೊ ಅಲ್ಲ, ಸುಮ್ಮನೆ ಆಗದೆ ಹೋದವರು ಏನೋ ಒಂದು ಹಸುವಾಗಿರ್ತದಲ್ಲ, ನಾನು ಕಾಂಗ್ರೆಸ್ ಕಚೇರಿ ಕಟ್ಟಕ್ಕಾಗಲ್ಲ, ಕಟ್ಟಲಿ, ಕಾಂಗ್ರೆಸ್ ಕಚೇರಿ ಕಟ್ಟಲಿ, ಯಾರು ಬೇಕು ಅವರೆಲ್ಲ ಮಾತಾಡೋದು. ಫ್ರೀಯಾಗಿ ಜಾಗಗಳೆಲ್ಲ ಕೊಡ್ಬೇಕು. ಸರ್ 5 ವರ್ಷ ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ 5 ವರ್ಷಗಳು ನನ್ನ ಬಂದರೆ CM ಈಗಾಗಲೇ ಇದನ್ನ ಸೆಟ್ಲ್ ಮಾಡಲಾಗಿದೆ. ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾರೆ. ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತು ಇದಕ್ಕೆ ಯಾವುದೇ ಮತ್ತೆ ಹೋಗ್ಲಿಕ್ಕೆ ಮಾಡಲಿಕ್ಕಿಲ್ಲ. ಈ ತಂದೆಯೇ CM 5 ವರ್ಷ ಅಂತ ಹೇಳಿದ್ದಾರೆ. ಇಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತಾಡ್ತಾರೆ ಅವ್ರಿಗೆ ಭಾಳ ಗೌರವದಿಂದ ಸ್ವೀಕಾರ ಮಾಡಿ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ. ಆದ್ರೆ ಅವರು 5 ವರ್ಷನೇ CM ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಎತ್ತಿಂದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡ ನಡೀವಿ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ ಅಂತ. ಅಂದ್ರೆ ನೀವು CM ಇಲ್ಲ DCM ಇಬ್ಬರಲ್ಲಿ ಒಬ್ರು ಹೇಳ್ಬಿಡ್ಲಿ ಅಂತ. ಬಸವರಾಜ್ಗೂ ರಿಯಾಕ್ಟ್ ಮಾಡಕ್ಕೆ ಇಷ್ಟ ಇಲ್ಲ, ನನಗೆ ಎತ್ತಿದ್ರಾಗಿ ರಿಯಾಕ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಹೇಳಿವಿ ಒಪ್ಪಂದ ಆಗಿತ್ತು ಅದನ್ನ ಮಾಡಬೇಕು ಅಂತ. ಸರ್, ಇವಾಗ ಕಾರ್ಯಕರ್ತರದ್ದು ಬೇಡಿಕೆ ನೀವೇ CM ಆಗ್ಬೇಕಂತ ನಿಮ್ದೇನಿದೆ ಸರ್?